ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ. ನಾನಿವತ್ತು ಗೋಧಿ ಹಲ್ವಾ ಮಾಡ್ತಾ ಇದ್ದೀನಿ. ಇದು ಅಮ್ಮನೂ ಮಾಡ್ತಾಯಿದ್ರು, ನಾನು ಮಾಡ್ತಾಯಿದ್ದೆ. ತುಂಬ ಟೇಸ್ಟಾಗಿರುತ್ತೆ. ಕೆಲವರು ಗೋಧಿ ಹಲ್ವಾ ಅಂತಾರೆ, ಇನ್ನು ಕೆಲವರು ಗೋಧಿ ಹಾಲ್ವಾಯ್ ಅಂತಾರೆ. ನನಗೂ ತುಂಬ ಇಷ್ಟ ಇದು, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅಮ್ಮ ಇನ್ನೊಂದರಲ್ಲೂ ಮಾಡ್ತಾಯಿದ್ರು, ಅಕ್ಕಿನ ನೆನೆಸಿ ಮತ್ತು ಕಾಯಿ ತುರಿ ಹಾಕಿ ಅದಕ್ಕೇನೋ ನಾಮದಲ್ಗೆ ಅಂತ ಏನೋ ಹೇಳ್ತಾಯಿದ್ರು. ನನಗೆ ಅದು ಅಷ್ಟು ಇಷ್ಟ ಇಲ್ಲ. ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡು ಮಾಡೋಕ್ಕೆ ಹೋಗಲಿಲ್ಲ. ಇದು ನನಗೆ ತುಂಬ ಇಷ್ಟ ಆಗಿದ್ದನ್ನು ನಾನು ನೀಟಾಗಿ ಕಲ್ತ್ಕೊಂಡು ಮಾಡ್ತೀನಿ. ಇವತ್ತು ನಾನು ಇದನ್ನು ರೆಡಿ ಮಾಡ್ತಾ ಇರೋದು ಬಂದು HVL ಲೇಡೀಸ್ ಕ್ಲಬ್ಬಲ್ಲಿ ಫನ್ಫೇರ್ ಉತ್ಸವ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮಗೆ ಪ್ರತಿಯೊಬ್ಬರು ಲೇಡೀಸ್ಗೂ ಒಂದೊಂದನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅದರಲ್ಲಿ ನಂದು ಉಪ್ಪಿಟ್ಟು, ಅವರೆಕಾಳು ಉಪ್ಪಿಟ್ಟು, ಕೇಸರಿಬಾತು ಮತ್ತು ಗೋಧಿ ಹಾಲ್ವಾಯಿ. ನನ್ನ ಫ್ರೆಂಡ್ದು ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ಚಿತ್ಕವರೆ ಗೊಜ್ಜು. ಅವರು ಕುಶಾಲನಗರ ಸೈಡ್ ಅವರು, ಹಂಗಾಗಿ ಅವ್ರಿಗೆ ನುಚ್ಚಕ್ಕಿ ಕಡುಬುನ ಮಾಡೋಕ್ಕೆ ಹೇಳಿದ್ದಾರೆ. ಗೋಧಿ ಹಲ್ವಾ ಮಾಡೋದು ತುಂಬ ಕಷ್ಟ ಅನ್ಕೊತಾರೆ. ಅಂತ ಏನು ಕಷ್ಟ ಇರಲ್ಲ. ನಾನು ರಾತ್ರಿನೇ ಗೋಧಿನ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ದು ಅದನ್ನು ಹುಡುಗರನ್ನೆಲ್ಲ ತಿಂಡಿ ಮಾಡಿ ಸ್ಕೂಲಿಗೆ ಕಳ್ಸಾದ್ಮೇಲೆ ಯಾರೂ ಇರಲಿಲ್ಲ. ಆವಾಗ ನಾನು ಹಾಲೆಲ್ಲ ರೆಡಿ ಮಾಡ್ಕೊಂಡು ಮಿಕ್ಸಿನಲ್ಲಿ ತೊಗೊಂಡು ನೀಟಾಗಿ ಸೋಸ್ಕೋಬೇಕು. ಆವಾಗೆಲ್ಲ ಅಮ್ಮ ಒಳ್ಕಲ್ಲಲ್ಲೇ ಮಾಡಿ ತೆಗಿತಾಯಿದ್ರು. ನಾನು ಅವರಿಗೆ ಜೋಳದ ರೊಟ್ಟಿ ಮಾಡಿ ಬೆಂಡೆಕಾಯಿ ಗೊಜ್ಜು ಮಾಡಿ ಕಳಿಸಿದ್ದೆ. ಮತ್ತೆ ಮಧ್ಯಾಹ್ನ ಬಂದಾಗ ಅಷ್ಟರಲ್ಲಿ ನಂದು ಹಲ್ವಾ ಎಲ್ಲ ಆಗಿತ್ತು. ದಕ್ಷತಾನು ಮಧ್ಯಾಹ್ನನೇ ಬಂದಿದ್ಲು. ಅವಳಿಗೆ ಅಂತ ನಾನು ಅವಳಿಗೆ ಮುದ್ದೆ ಎಲ್ಲ ಮಾಡಿಕೊಟ್ಟಾದ್ಮೇಲೆ ಇದು ಬೆಳಗಿಂದು. ನಾಳೆ ಮತ್ತೆ ನಾನೇನು ಮಾಡಿದೆ, ನನ್ನ ಫ್ರೆಂಡು ನನ್ನ ಕರೆದ್ರು, ಸರಿತಾ ನಮಗೆ ಚಿತ್ಕವರೆ ಗೊಜ್ಜು ಮಾಡೋಕ್ಕೆ ಬರಲ್ಲ, ನೀವು ಸ್ವಲ್ಪ ಬಂದು ಹೆಲ್ಪ್ ಮಾಡಿ, ಅದ್ರ ಬಗ್ಗೆ ಏನೇನು ಹಾಕಬೇಕು ಅಂತ ಹೇಳ್ಕೊಡಿ ಮಸಾಲೆ ಅಂತ. ಸರಿ ಅಂತ ನಾನು ಅವ್ರ ಮನೆಗೆ ಹೋಗಿ ನನಗೆಷ್ಟು ಗೊತ್ತೋ ಅಷ್ಟು ನೀಟಾಗಿ ಹೇಳ್ಕೊಟ್ಟೆ. ಅದೇ ಟೇಸ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅವ್ರು ಮಾಡಿದ ಕಡುಬಿಗೂ ನಾವು ಮಾಡಿದ್ದು ಚಿತ್ಕವರೆ ಗೊಜ್ಜಿಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅವ್ರಿಗಂತೂ ತುಂಬ ಖುಷಿ ಆಯಿತು. ಅವ್ರು ಹೇಳ್ತಾಯಿದ್ರು ನುಚ್ಚಕ್ಕಿ ಕಡುಬು ಮಾಡೋಕ್ಕೆ ನಾನು ಒಂದು ಸರಿನೂ ಮಾಡಿರೋದನ್ನ ಒಂದೊಂದು ಸಲ ತಿಂದಿದ್ದೀನಿ. ಹೆಂಗೆ ಮಾಡೋದು ಅಂತ ಕೇಳಿದೆ. ನಮಗೆ ಗೊತ್ತಿಲ್ದಿರೋದನ್ನ ನಾವು ಅವ್ರ ಹತ್ರ ಕೇಳ್ಕೋಬೇಕು, ಅವ್ರಿಗೆ ಗೊತ್ತಿಲ್ದಿರೋದನ್ನ ನಾವು ಫ್ರೆಂಡ್ ಅಂದಮೇಲೆ ಹೇಳ್ಕೊಡ್ಬೇಕು ಅಂತೇಳಿ ಅವ್ರು ಹೇಳಿದ್ರು 7 ಗ್ಲಾಸ್ ನೀರಿಗೆ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕಿ 3 ಗ್ಲಾಸು ನುಚ್ಚಕ್ಕಿನ ಹಾಕಿ ಬೇಯಿಸ್ಕೊಂಡು ತಿರುಗಿಸ್ತಾ ಇರಬೇಕು ಸರಿತಾ. ಅದಾದಮೇಲೆ ಅದನ್ನು ಉಂಡೆ ಕಟ್ಟಿ ನಾವು ಇಡ್ಲಿ ಬೇಯಿಸ್ತೀವಲ್ಲ ಹಂಗೆ ಆಮೇಲೆ ಬೇಯಿಸೋದು ಅಂತ ಹೇಳಿದ್ರು. ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಚಟ್ನಿ ಇರಲಿ ಅಂತ ಕಾಯಿ ಕಡಲೆ ಹಾಕಿ ಚಟ್ನಿ ರುಬ್ಕೋತಾ ಇದ್ದಾರೆ. ನಾನು ಇವರಿಗೆಲ್ಲ ಹೆಲ್ಪ್ ಮಾಡಿಕೊಟ್ಟು ನಮ್ಮನೆಗೆ ಹೋಗಿ ಇವಾಗ ನಾನು ಅಡುಗೆಗೆ ರೆಡಿ ಮಾಡ್ಕೋಬೇಕು. ಟೈಮ್ ಆಗಲೇ 12:30 ಆಗಿದೆ. ನಮ್ಮ ಕ್ಲಬ್ಬಲ್ಲಿ 2:30 ಅಷ್ಟರಲ್ಲಿ ಎಲ್ಲರೂ ಬರಬೇಕು ಅಂತ ಹೇಳಿದ್ದಾರೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ರೆಡಿ ಮಾಡ್ಕೊಂಡು ಹೊರಡಬೇಕು. ನಾನು ಅಲ್ಲಿಂದ ಬಂದು ರವೆ ಎಲ್ಲ ಬಿಸಿ ಮಾಡ್ಕೊತಾ ಇದ್ದೀನಿ. ಉಪ್ಪಿಟ್ಟಿಗೆ ರವೆ ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಅವರು ನಾನು ಜೊತೆಲೇ ಅವರೆಕಾಯಿ ತೊಗೊಂಡಿರೋದ್ರಿಂದ ಬಲ್ತಿರೋದೆಲ್ಲ ಅವ್ರಿಗೆ ಕೊಟ್ಟಿದ್ದೆ. ತುಂಬ ಎಳ್ಸಾಗಿರೋದನ್ನ 1-2 kg ಅಷ್ಟು ನಾನು ಎತ್ತಿಟ್ಕೊಂಡಿದ್ದೆ. ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಯೂಸ್ ಮಾಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಒಂಚೂರು ಜೀರಿಗೆನೂ ಯೂಸ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ನಿಜವಾಗ್ಲೂ ನಮ್ಮ ಮಕ್ಕಳೆಲ್ಲ ರೇಗಿಸ್ತಾಯಿದ್ರು, ಅಮ್ಮ ನಿಮಗೆ ಬೇರೆ ಏನು ಅಡುಗೆ ಮಾಡೋಕ್ಕೆ ಸಿಗಲಿಲ್ವಾ, ಉಪ್ಪಿಟ್ಟು ಕೇಸರಿಬಾತು ಅಂತ ತೊಗೊಬಂದಿದ್ದೀರಾ ಅಂತ. ಅಲ್ಲಿ ಒಂದು ಕಡೆ ಮೀಟಿಂಗ್ ಕರೆದಿದ್ದಾಗ ಅವರು ಕೇಳ್ತಾಯಿದ್ರು, ಅವರೆಕಾಳು ಸೀಸನ್ ಇರೋದ್ರಿಂದ ಯಾರಾದರೂ ಅವರೆಕಾಳು ಉಪ್ಪಿಟ್ಟು ಮಾಡಿ ಚೆನ್ನಾಗಿರುತ್ತೆ ಅಂತ. ಆವಾಗ ಅವ್ರು ನನಗೆ ಆಪ್ಷನ್ ಕೊಟ್ಟರು, ನೀವು ಮಾಡಿ ಅಂತ. ಸರಿ ನಾನು ಯಾವುದಾದ್ರೂ ಮಾಡ್ತೀನಿ ಅಂತ ಹೇಳಿದ್ದೆ. ಮಾಡೋಣ ಬಿಡು, ನನಗೇನಿಲ್ಲ, ಯಾವ್ದು ಬೇಕಾದ್ರೂ ಮಾಡ್ತೀನಿ, ಸ್ವಲ್ಪ ಬಿಸಿ ಬಿಸಿ ಇದ್ದರೆ ಆಯಿತು ಅಂತ. ಸದ್ಯ ನನಗೂ 4 ಜನಕ್ಕೆ ಅದನ್ನು ಮಾರಾಟ ಮಾಡೋದು ಅಂದರೆ ಹೆಂಗಿರುತ್ತೋ ಏನೋ ಅಂದ್ಕೊಂಡೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಟೇಸ್ಟು. ಇವಾಗ ನಾನು ದಕ್ಷತಾ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಕ್ಲಬ್ಬಲ್ಲಿ ಸ್ವಲ್ಪ ಜಾಗ ಎಲ್ಲ ಮಾಡಿದ್ದಾರೆ. ಇಬ್ಬರಿಗೆ ಒಂದು ಟೇಬಲ್ಲು ಅಂತಲೂ
ಮಾಡಿಕೊಟ್ಟಿದ್ದಾರೆ. ನೋಡಿ ನಮ್ಮ ಪ್ಲೇಸ್ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರೂ ಒಂದೊಂದು ಮಾರಾಟ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಮಹಿಳೆಯರು ಚೀಫ್ ಗೆಸ್ಟ್ ಆಗಿ ಹಿಂದೆ ಕಾರ್ಪೊರೇಟರ್ ಆಗಿದ್ದಂಥ ಪ್ರೇಮಕ್ಕ ಬಂದಿದ್ರು. ಲಕ್ಷ್ಮೀಕಾಂತ್ ನಗರದಲ್ಲಿ ಕಾರ್ಪೊರೇಟರ್ ಆಗಿರೋಂಥ ಲಕ್ಷ್ಮಿ ಅಕ್ಕ ಬಂದಿದ್ರು. ಅವರು ಹೆಣ್ಮಕ್ಳ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಎಲ್ಲ ಹೆಣ್ಮಕ್ಳು ಎಲ್ಲದಕ್ಕೂ ಧೈರ್ಯವಾಗಿರ್ತಾರೆ, ಧೈರ್ಯವಾಗಿ ಮುನ್ನುಗ್ತಾರೆ. ನೋಡಿ ಎಷ್ಟು ಟೈಪ್ಸ್ ಇದೆ, ಎಲ್ಲ ಅಂಗಡಿಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಖುಷಿ ಆಗುತ್ತೆ ನೋಡೋಕ್ಕೆ ಅಂತ. ಮಕ್ಕಳಿಗೆಲ್ಲ ಗೇಮ್ಸ್ ಇತ್ತು. ಮಕ್ಕಳೆಲ್ಲ ಖುಷಿಯಾಗಿ ಗೇಮ್ಸ್ ಆಡ್ತಾಯಿದ್ರು. ಪೇರೆಂಟ್ಸ್ ಎಲ್ಲ ಚಾಟ್ಸ್ ತಿನ್ನೋರು ತಿಂತಾಯಿದ್ರು. ನಿಜವಾಗ್ಲೂ ಪಾನಿಪೂರಿ, ಮಸಾಲೆ ಪೂರಿ, ಬಜ್ಜಿ ಮತ್ತು ಬೇಳೆ ಒಬ್ಬಟ್ಟು, ಪ್ರತಿಯೊಂದು ಐಟಮ್ಸ್ಗಳು ಇತ್ತು. ಖುಷಿಯಾಗಿ ತಿನ್ನೋಕ್ಕೆ ಎಲ್ಲರೂ ಖುಷಿಯಾಗಿ ಬರ್ತಾಯಿದ್ರು. ನಾನು ನಮ್ಮ ಮನೆಯವ್ರಿಗೂ ಬನ್ನಿ ಅಂತ ಹೇಳಿದ್ದೆ, ಯಾಕೆಂದರೆ ಅವ್ರಿಗೂ ಸ್ವಲ್ಪ ಕುರುಕಲು ಅಂದರೆ ಇಷ್ಟ. ಮತ್ತು ನಮ್ಮ ಅತ್ತಿಗೆ ಕರೆದಿದ್ದೆ, ಅವರು ಬಂದರು. ನಮ್ಮ ಅಣ್ಣನ ಮಗನ ಕೂಗಿದ್ದೆ, ಅವರು ಬಂದಿದ್ದರು. ತುಂಬ ಖುಷಿಯಾಯಿತು. ಪ್ರೇಮಕ್ಕ ಎಲ್ಲರದ್ದು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ನಮ್ಮದು ಬೇಗ ಫುಡ್ ಖಾಲಿ ಆಯಿತು. ಖಾಲಿ ಆಗುತ್ತೋ ಇಲ್ವೋ ಅಂದ್ಕೊಂಡ್ವಿ, ಖಾಲಿ ಆಯಿತು. ಸರಿ ಅಂತೇಳಿ ನನಗೆ ಅಷ್ಟೊತ್ತು ಕಾಫಿ ಅಂತ ಗೊತ್ತಿಲ್ಲ, ತುಂಬ ಶ್ವೇತಾ ತಿಂದ್ರಾ? ಓಕೆನಾ? ತಿಂದ್ರಪ್ಪ ಅವರು ಪಾರ್ಸಲೇ ತಗೊಂಡ್ಬಿಟ್ರು. ತುಂಬಾ ಚೆನ್ನಾಗಿದೆ ಟೇಸ್ಟ್. ಹೇಳಿ ಮೇಡಮ್, ಹೇಳಿ ಇವಾಗ. ತುಂಬಾ ಚೆನ್ನಾಗಿದೆ ಟೇಸ್ಟ್. ನಾವು ಪಾರ್ಸಲ್ ತಗೊಂಡಿದ್ದೀವಿ, ಎಲ್ಲರೂ ತಗೊಂಡೋಗಿ. ಥ್ಯಾಂಕ್ ಯು ಮೇಡಮ್. ನನ್ನ ಫ್ರೆಂಡ್ ರೇಣುಕಾ ಮಾಡಿರೋದು. ಇವರು ನನ್ನ ಫ್ರೆಂಡ್ ಆಗಬೇಕು. ಅವ್ರು ನಿಜವಾಗ್ಲೂ ಎಲ್ಲದನ್ನು ಟೇಸ್ಟ್ ಮಾಡಿ ಮನೆಗೆ ಯಜಮಾನ್ರಿಗೂ ಸ್ವಲ್ಪ ಪಾರ್ಸಲ್ ತೊಗೊಂಡ್ರು. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಾವು ಯಾರು ಏನೇ ಮಾಡಲಿ, ಹೆಣ್ಮಕ್ಳು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ನಿಜವಾಗ್ಲೂ ಖುಷಿ ಆಗುತ್ತೆ. ನನಗೆ ನಿಜವಾಗ್ಲೂ ಗಂಟ್ಲು ನೋವು ತುಂಬ ಜಾಸ್ತಿ ಆಗ್ತಾಯಿತ್ತು. ಟೈಮ್ ಆದಂಗೆ ನಾನು ನಿಜವಾಗ್ಲೂ ಏನೂ ಟೇಸ್ಟ್ ಮಾಡೋಕ್ಕೆ ಎಲ್ಲೂ ಹೋಗಲಿಲ್ಲ. ಪಕ್ಕದಲ್ಲೇ ಒಬ್ಬರು ಪಾಪ ಸ್ಯಾರಿ ಎಲ್ಲ ಮಾರ್ತಿದ್ರು. ಅಕ್ಕ ಏನು ಮಾಡಿದ್ಲು, ಕಾಟನ್ ಸ್ಯಾರಿ ಕಲಂಕಾರಿ ಪ್ರಿಂಟ್ ಚೆನ್ನಾಗಿದೆ ತಗೊಳ್ಳೋಣ ಅಂತ ನೋಡಿದ್ಲು. ಅವಾಗ ನನಗೆ ಜೈಪುರಿ ಕಾಟನ್ ಒಂದು ಡ್ರೆಸ್ ಇಷ್ಟ ಆಯಿತು. ಅಷ್ಟೇ ನಾನು ತೊಗೊಂಬಿಟ್ಟು ಸ್ವಲ್ಪ ಹಾಗೆ ಮುಂದೆ ಬಂದೆ. ನಮ್ಮ ಕ್ಲಬ್ನ ಅಧ್ಯಕ್ಷರೆಲ್ಲ ಇದ್ದರು. ಅವ್ರನ್ನೆಲ್ಲ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಹಾಗೆ ಒಂಚೂರು ಕವರ್ ಮಾಡ್ಕೊಳ್ಳೋಣ ವಿಡಿಯೋದಲ್ಲಿ, ಯಾರ್ಯಾರು ಏನೇನು ಅಂಗಡಿ ಇಟ್ಟಿದ್ದಾರೆ ಅಂತ. ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಮುಂದೆ ಹೋದೆ. ದಕ್ಷತಾ ಸ್ವಲ್ಪ ಬಜ್ಜಿ ತೊಗೊಂಬರ್ತೀನಿ, ಮತ್ತು ಅವಳಿಗೆ ಗೊಜ್ಜು ಅವಲಕ್ಕಿ ತುಂಬ ಇಷ್ಟ, ಅದನ್ನು ತೊಗೊಂಬರ್ತೀನಿ ಅಂತ ಹೋಗಿದ್ಲು. ನಾನೇನು ತೊಗೊಳ್ಳಿಲ್ಲ. ತೊಗೊಂಬಂದು ಟೇಸ್ಟ್ ಮಾಡಿದ್ಲು, ತುಂಬ ಚೆನ್ನಾಗಿತ್ತು. ನನಗೂ ಸ್ವಲ್ಪ ಟೇಸ್ಟ್ ಮಾಡಿ ಅಮ್ಮ ಅಂತ ಕೊಟ್ಟಳು. ನಮ್ಮದು ಐಟಮ್ಸ್ ಎಲ್ಲ ಖಾಲಿಯಾಗಿ ಇವಾಗ ಪ್ಯಾಕ್ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಎಲ್ಲದೂ. ಇವಾಗ ನಾವು ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಚೆನ್ನಾಗಿತ್ತು ಮೇಡಮ್. ಕ್ಲಬ್ಬಲ್ಲಿ ಎಲ್ಲ ಊಟ ತಿಂಡಿಗಳು ಚೆನ್ನಾಗಿತ್ತು. ಥ್ಯಾಂಕ್ ಯು. ಇದು ನೆಕ್ಸ್ಟ್ ಡೇ ಬೆಳಗ್ಗೆನೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಮೇಲ್ಗಡೆ ಬಂದೆ. ಅಕ್ಕಿ ರೊಟ್ಟಿ ಮಾಡಿ ಹುಳ್ಳಿ ಜುಮ್ಕ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಹುಳ್ಳಿ ಜುಮ್ಕಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಸಬ್ಸಿಗೆ ಸೊಪ್ಪು ಮತ್ತು ಕಾಯಿನ ಚೂರಾಗಿ ಕಟ್ ಮಾಡ್ಕೋಬೇಕು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮಮ್ಮ ಮಾಡ್ತಾಯಿದ್ರು. ಅವ್ರು ಮಾಡಿದಾಗ ವಾರಕ್ಕೆ ಆಗಷ್ಟು ಮಾಡಿ ಇಟ್ಕೊಳ್ತಾಯಿದ್ರು ಒಂದು ಮುದ್ದೆ ಥರ. ಇವಾಗ ನಾನು ಅದರದ್ದೇ ಪೌಡ್ರು ಅಮ್ಮನ ಹತ್ರ ಮಾಡಿ ತಿಳ್ಕೊಂಡಿದ್ದೀನಿ. ಅದನ್ನು ಪೌಡ್ರನ್ನ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಒಂದೊಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ತೀನಿ. ನಮ್ಮನೇಲಿ ಎಲ್ರಿಗೂ ತುಂಬ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿ. ಪೌಡ್ರು ಹೇಗೆ ಮಾಡೋದು ಅಂತ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ಸಲ್ಲಿ ಕೇಳಿ, ನಾನು ಹೇಳ್ತೀನಿ. ಇದೇ ಅದರದ್ದು ಪೌಡ್ರು. ಒಂದು 2 ಸ್ಪೂನ್ನ ತೊಗೊಂಡೋಗಿದ್ದೀನಿ. ನಮ್ಮನೆಗೆ ಅಷ್ಟು ಬೇಕಾಗುತ್ತೆ. ನಾನು ತಿಂಡಿ ಮಾಡಿ ತರುಣ್ನ ಸ್ಕೂಲಿಗೆ ಕಳಿಸಿದ್ಮೇಲೆ ನಿಜವಾಗ್ಲೂ ನನಗೆ ಗಂಟ್ಲು ನೋವಿಗೆ ಕಾಫಿ ಕುಡಿಬೇಕು ಅನಿಸ್ತಾ ಇತ್ತು. ಹಂಗಾಗಿ ನಾನು 2 ಗ್ಲಾಸ್ ಕಾಫಿ ಮಾಡಿ ನಮ್ಮನೆಯವ್ರಿಗೆ 1 ಗ್ಲಾಸ್ ಕೊಟ್ಟು ನಾನು ಕುಡಿದು ಒಂದು 10-15 ನಿಮಿಷ ಕೂತ್ಕೊಂಡ್ಬಿಡ್ತೀನಿ ದಕ್ಷತಾ ಕಾಲೇಜಿಗೆ ಸ್ನಾನ ಮಾಡಿ ರೆಡಿ ಆಗೋವರೆಗೆ. ಇದಾದಮೇಲೆ ದಕ್ಷತನಿಗೆ ಕೂದಲು ತುಂಬ ಉದುರುತ್ತಾ ಇದೆ.
ನಾನು ಬೈತೀನಿ ಎಣ್ಣೆ ಏನೂ ಹಾಕ್ಕೊಳ್ಳಲ್ಲ ಅಂತ. ಅದಕ್ಕೆ ಅವಳು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ಬಿಟ್ರೆ ಚೆನ್ನಾಗಿ ಸರಿ ಹೋಗ್ಬಿಡುತ್ತೆ ಹಂಗೆ ಹಿಂಗೆ ಅಂತ ಹೇಳಿದ್ಲು. ಈಗಿನ ಮಕ್ಕಳು ನಮ್ಮ ಮಾತು ಕೇಳಲ್ಲ. ಹಂಗಾಗಿ ಅವಳಿಗೆ ಅಂತ ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕ್ಯಾರೆಟ್ ಪೀಸು ಮತ್ತು ಬೀಟ್ರೋಟ್ ಪೀಸ್ ಹಾಕಿ ಅವಳಿಗೊಂದು ಜ್ಯೂಸ್ ಮಾಡಿದ್ದೆ. ನನ್ನ ಫ್ರೆಂಡು ನಮ್ಮ ಹಳೆ ಮನೆ ಹತ್ರ ಇದ್ದಾರೆ. ನಾವು ಆ ಮನೆಯಿಂದ ಈ ಮನೆಗೆ ಬಂದು 10 ವರ್ಷ ಆದ್ರೂ ನಿಜವಾಗ್ಲೂ ಸ್ನೇಹಿತರು ಇನ್ನೂ ಹಾಗೇ ಇದ್ದಾರೆ ನಮ್ಮ ಬಗ್ಗೆ. ಅವರು ಗಿಣ್ಣಾಲು ಕೊಟ್ಟು ಕಳಿಸಿದ್ರು. ಅದನ್ನು ನಾನು ಹಿಂದಿನ ದಿನವೇ ಮಾಡಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ಗಿಣ್ಣು ಅಂದರೆ ಒಳ್ಳೆ ಕೇಕ್ನ ಕುಯ್ಬೇಕು ಆ ಥರ ಇದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೀವು ಗಿಣ್ಣಾಲು ಸಿಕ್ಕಿದ್ರೆ ಮೊದಲನೇ ದಿನದಕ್ಕೆ ಮಾಡಿ ಈ ಥರ ಬರುತ್ತೆ. 2-3 ದಿನ ಆದರೆ ಅದಕ್ಕೆ ಅವಲಕ್ಕಿ ಇಲ್ಲಾಂದರೆ ರವೆ ಹಾಕಿ ಮಾಡಬೇಕು. ನನಗೆ ಅದಷ್ಟು ಇಷ್ಟ ಆಗಲ್ಲ. ನಮ್ಮ ಮನೆಯವರಿಗೆ, ನಮ್ಮ ಅತ್ತೆಗೆಲ್ಲ ಅದಿಷ್ಟ. ಹಾಲು ಚೆನ್ನಾಗಿದೆ ಇದರಿಂದ ನಾನು ಈ ಥರನೇ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಒಂದ್ಸಲ ಸಿಕ್ಕರೆ ಫ್ರೆಶ್ ಆಗಿರೋ ಹಾಲು. ತಿಂಡಿ ಎಲ್ಲ ಕೊಟ್ಟು ದಕ್ಷತನ ಕಾಲೇಜಿಗೆ ಕಳಿಸಿದ್ಮೇಲೆ ತರಕಾರಿಯವ್ರು ಬಂದರು. ಹಂಗಾಗಿ ಸ್ವಲ್ಪ ಸೌತೆಕಾಯಿ, ಸೋರೆಕಾಯಿ ಬೇಕಿತ್ತು, ತೊಗೊಬಂದಿಟ್ಟೆ. ನೋಡಿ ಗಿಣ್ಣನ ಇವಾಗ ನಾನು ತೆಗೆದು ಕಟ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪೀಸು. ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ಮುಗಿಸಿ ನಾನು ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಸ್ವಲ್ಪ ಗೋಧಿ ಹಿಟ್ಟು, ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಖಾಲಿಯಾಗಿದ್ದನ್ನು ತರುಣ್ ದಿನ ಮಿಲ್ಗೆ ಹೋಗಿ ಬಿಡಿಸ್ಕೊಂಡು ಬಂದಿದ್ದ. ಸ್ನಾನಕ್ಕಿಂತ ಮುಂಚೆ ನಾನೇ ಜರಡಿ ಮಾಡಬೇಡ ಅಂತೇಳಿ ಅದನ್ನೆಲ್ಲ ಜರಡಿ ಮಾಡ್ತಾಯಿದ್ದೀನಿ. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಕೆಳಗಡೆ ಬಂದರು. ಅವರಿಗೂ ತಿಂಡಿ ಎಲ್ಲ ಕೊಟ್ಟಾಗ ನಾನು ಗಿಣ್ಣು ಹೇಗೆ ಬಂದಿದೆ ಅಂತ ಕೊಟ್ಟೆ. ಅವ್ರು ನಿಜವಾಗ್ಲೂ ಇಷ್ಟಪಡಲ್ಲ, ಅದರಲ್ಲಿ ಇವತ್ತು ತುಂಬ ಚೆನ್ನಾಗಿದೆ ಗಿಣ್ಣು ಅಂತ ಹೇಳಿ ತಿಂತಾಯಿದ್ರು. ಅವ್ರಿಗೂ ತಿಂಡಿ ಎಲ್ಲ ಕೊಟ್ಟಾದಮೇಲೆ ನಾನಿವಾಗ ಪೂಜೆ ಎಲ್ಲ ಮುಗಿಸ್ದೆ. ಇಷ್ಟು ಕೆಲಸಗಳನ್ನ ಇವತ್ತು ಮಾಡಿ ಮುಗಿಸಿದ್ದೀನಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್.